ಸೊ ಇದೆಲ್ಲದರ ಜೊತೆಗೆ ಜನಾರ್ದನ ರೆಡ್ಡಿ ತುಂಬ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಸೇರಿದ್ದು ಜನಾರ್ದನ ರೆಡ್ಡಿಗೆ ಬಲ ಬಂದುಬಿಟ್ಟಿದೆ ಒಂದು ಲೆಕ್ಕದಲ್ಲಿ. 4 ಜಿಲ್ಲೆಗಳಲ್ಲಿ ನಾನು ಓಡಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾರಂತೆ ರೆಡ್ಡಿ. ಇನ್ನು ರೆಡ್ಡಿ ಅವರ ಪ್ರಭಾವವನ್ನು ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. 5 ಜಿಲ್ಲೆಗಳಲ್ಲಿ. ಬಳ್ಳಾರಿ ಒಂದು ಕಡೆ ಹೋಗಂಗಿಲ್ಲ, ಅವರು ಕೋರ್ಟಿನ ಆರ್ಡರ್ ಇದೆ. ಇನ್ನು ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಕಲಬುರಗಿ ಈ 4 ಜಿಲ್ಲೆಗಳಲ್ಲಿ ಜನಾರ್ದನ ರೆಡ್ಡಿ ನೇರ ಪ್ರಚಾರ ಮಾಡ್ತಾರೆ. ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಭ್ಯರ್ಥಿಗಳ ಪರವಾಗಿ ಹೋಗಿ ಅವರು ನಾಮಿನೇಷನ್ ಫೈಲ್ ಮಾಡಿಸ್ತಾರೆ. ಆದರೆ ಅವರು ಅಪ್ಪಿ ತಪ್ಪಿ ಬಳ್ಳಾರಿಗೆ ಹೋಗಂಗಿಲ್ಲ, ಬಳ್ಳಾರಿ ಒಳಗಡೆಗೆ ಅವರು ಪ್ರವೇಶ ಮಾಡೋಂಗಿಲ್ಲ. ಹೀಗಾಗಿ ಹೊರಗಡೆಯಿಂದಲೇ ಅವರು ತಮ್ಮ ಪ್ರಭಾವ ತೋರಿಸ್ಬೇಕು. ಇನ್ನು ಬೆಂಗಳೂರು ಕೇಂದ್ರ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಈ ಕಡೆಗೂ ಕೂಡ ಓಡಾಡಬೇಕು ಅನ್ನುವಂಥ ಒಂದು ಇರಾದೆ ಇದೆ. ರೆಡ್ಡಿ ಅವರನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ಸಜ್ಜಾಗಿದೆ. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಜನಾರ್ದನ ರೆಡ್ಡಿ ಬಹಳ ಬುದ್ಧಿವಂತರು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಬಹಳಷ್ಟು ಸಂದರ್ಭಗಳಲ್ಲಿ. ಮೊನ್ನೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಅವ್ರು ನೋಡಿ, ನೀವು ಯಾರಿಗೆ ಹೇಳ್ತೀರೋ ಅವ್ರಿಗೆ ಓಟ್ ಹಾಕ್ತೀವಿ ಅನ್ನೋದ್ರ ಮುಖಾಂತರ ಈ ಕಡೆ ಕಾಂಗ್ರೆಸ್ ನಾಯಕರ ಮನಸ್ಸನ್ನು ಗೆದ್ದರು. ಇನ್ನೊಂದು ಕಡೆಗೆ ನಾನು ಎಷ್ಟು ಪ್ರಭಾವಿ ಅಂತ ತೋರಿಸ್ಕೊಂಡ್ರು, ನಾನು ಯಾವ ಹೆಜ್ಜೆಯನ್ನು ಕೂಡ ಇಡ್ತೀನಿ ಅನ್ನೋದನ್ನು ಸಾಬೀತು ಮಾಡಿದರು. ಅದಾದಮೇಲೆ ಅವರು ಬಿಜೆಪಿನೂ ಕೂಡ ಸೇರ್ಕೊಂಡ್ರು. ಈಗ 4 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳಲ್ಲಿ ನಾನು ಓಡಾಡ್ತೀನಿ ಅಂತ ರೆಡ್ಡಿ ಹೇಳ್ತಾ ಇದ್ದಾರೆ. ರೆಡ್ಡಿಯವರ ಪ್ರಭಾವ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಏನೇನು ಪ್ಲಾನ್ಗಳಿದೆ ರೆಡ್ಡಿದು ಅಂತ ಕಿರಣ್? ರಂಗನಾಥ್, ಪಕ್ಷವನ್ನ ಸೇರ್ಪಡೆ ಮಾಡಿಕೊಂಡಿರುವಂತಹ ಜನಾರ್ದನ ರೆಡ್ಡಿಗೆ ತಕ್ಷಣಕ್ಕೆ ಯಾವುದೇ ಒಂದು ಪಕ್ಷದಲ್ಲಿ ಅಧಿಕೃತವಾದಂತಹ ಸ್ಥಾನಮಾನವನ್ನು ಅಥವಾ ಹುದ್ದೆಯನ್ನು ಕೊಡುವಂತಹ ಒಂದು ವಾತಾವರಣ ಬಿಜೆಪಿಯಲ್ಲಿ ಇಲ್ಲ. ಹಾಗಾಗಿ ಚುನಾವಣಾ ಸಂದರ್ಭ ಆಗಿರುವಂತಹ ಹಿನ್ನೆಲೆ 2 ಮಾದರಿಯಲ್ಲಿ ಅವ್ರನ್ನ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ರೆಡ್ಡಿ ಮತ ಬ್ಯಾಂಕ್ ಹೆಚ್ಚಾಗಿರುವಂತಹ ಕ್ಷೇತ್ರಗಳಲ್ಲಿ ರೆಡ್ಡಿ ಅವರನ್ನ ಚುನಾವಣಾ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಉಪಸ್ಥಿತಿ ಇರಬೇಕು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅನ್ನುವಂಥ ತೀರ್ಮಾನವನ್ನ ಬಿಜೆಪಿ ಮಾಡಿದೆ. ಹಾಗಾಗಿ 4 ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ವೇಳೆ ಜನಾರ್ದನ ರೆಡ್ಡಿ ಹಾಜರಿರಬೇಕನ್ನುವಂಥ ಸೂಚನೆಯನ್ನ ಈಗಾಗಲೇ ಪಕ್ಷ ಜನಾರ್ದನ ರೆಡ್ಡಿ ಕೊಟ್ಟಿದೆ. ಹೀಗಾಗಿ ಬೆಂಗಳೂರು ಕೇಂದ್ರ, ತುಮಕೂರು, ಅದೇ ರೀತಿ ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ನಾಮಿನೇಷನ್ ಹಾಕುವಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅಲ್ಲಿ ಹಾಜರಿರ್ತಾರೆ. ಇನ್ನು ಉಳಿದಂತೆ 4-5 ಲೋಕಸಭಾ ಕ್ಷೇತ್ರಗಳಲ್ಲಿ ರೆಡ್ಡಿ ಪ್ರಾಬಲ್ಯ ಇದೆ. ಅಂದ್ರೆ ರೆಡ್ಡಿ ಅವರ ಒಂದಷ್ಟು ಸಾಮರ್ಥ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಅವರು ಹೋಗಿ ಪ್ರಚಾರವನ್ನ ಮಾಡಬೇಕನ್ನುವಂತ ಒಂದು ತೀರ್ಮಾನವನ್ನು ಕೂಡ ಬಿಜೆಪಿ ಮಾಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಪ್ರಮುಖವಾಗಿ ರೆಡ್ಡಿ ವಿಧಾನಸಭಾ ಅವರು ಪ್ರತಿನಿಧಿಸುವಂತಹ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಒಳಗೊಂಡಿರುವಂತಹ ಕೊಪ್ಪಳ ಲೋಕಸಭಾ ಕ್ಷೇತ್ರ, ಅದೇ ರೀತಿ ಪಕ್ಕದ ರಾಯಚೂರು ಲೋಕಸಭಾ ಕ್ಷೇತ್ರ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ರೆಡ್ಡಿ ಅವರಿಂದ ಮಾಡಿಸಬೇಕನ್ನುವಂತಹ ಒಂದು ತೀರ್ಮಾನವನ್ನು ಬಿಜೆಪಿ ಮಾಡಿದೆ. ಇದರ ಜೊತೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಜನಾರ್ದನ ರೆಡ್ಡಿ ಹೆಚ್ಚಿನ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಬಹುದು. ಆದ್ರೆ ಕೋರ್ಟ್ ಆದೇಶವಿರುವಂತಹ ಕಾರಣದಿಂದಾಗಿ ಅವರು ಕ್ಷೇತ್ರದಿಂದ ಹೊರಗಡೆ ನಿಂತು ಅವರು ತಮ್ಮ ಪ್ರಚಾರವನ್ನ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾಗುತ್ತೆ. ಹೀಗಾಗಿ 4 ಕ್ಷೇತ್ರಗಳಲ್ಲಿ ನೇರವಾಗಿ ಹೋಗಿ ಕ್ಷೇತ್ರಗಳಿಗೆ ಹೋಗಿ ಜನಾರ್ದನ ರೆಡ್ಡಿ ಪ್ರಚಾರವನ್ನು ಮಾಡ್ತಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಆಪ್ತ ಶ್ರೀರಾಮುಲು ಅವರ ಗೆಲುವಿಗೆ ಕ್ಷೇತ್ರದ ಹೊರಗೆ ನಿಂತು ಅವರು ತಮ್ಮ ಕೆಲಸವನ್ನು ಮಾಡಿ ತಮ್ಮ ಸಾಮರ್ಥ್ಯವನ್ನು ನಿರೂಪಿಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ರೆಡ್ಡಿ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಮತ ಬ್ಯಾಂಕ್ಗಳು ಇರುವಂತಹ ಕ್ಷೇತ್ರದಲ್ಲಿ ಅವರನ್ನ ಬಳಸಿಕೊಳ್ಳುವಂತಕ್ಕೆ ಬಿಜೆಪಿ ಮುಂದಾಗಿದ್ರೆ, ತಾವು ಬಿಜೆಪಿಯನ್ನ ಮರಳಿ ಬಂದಂತ ಸಂದರ್ಭದಲ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನುವಂತ ಒಂದು ವಿಚಾರವನ್ನು ತೋರಿಸುವಂತ ಚಾಲೆಂಜ್ ಕೂಡ ಈಗ ಜನಾರ್ದನ ರೆಡ್ಡಿ ಅವರಿಗೆ ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಎದುರಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.